ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಪ್ರಸಿದ್ಧ ಲೇಖಕ ಡಾಕ್ಟರ್ ಜಿಡಿ ಆನಂದಮೂರ್ತಿರವರ ಕರಮಲೆಯಿಂದ ಕೊಂಕಿ ಜರಮಲೆವರೆಗೆ ಎಂಬ ಕೃತಿ ಪುಸ್ತಕ ಬಿಡುಗಡೆ ಸಮಾರಂಭ ಭವ್ಯವಾಗಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಶಾಸಕ ಟಿ ರಘುಮೂರ್ತಿರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಖ್ಯಾತ ಚಿಂತಕ ಬಂಜಗೆರೆ ಜಯಪ್ರಕಾಶ್ ರವರು ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಕಲಮರಹಳ್ಳಿ, ಪ್ರೊಫೆಸರ್ ಹೊನ್ನಾಗನಹಳ್ಳಿ ಕರಿಯಣ್ಣ, ಡಾಕ್ಟರ್ ತಿಪ್ಪೇಸ್ವಾಮಿ ಸೇರಿದಂತೆ ಹಲವು ಗಣ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾಹಿತಿಗಳು, ಚಿಂತಕರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಆಸಕ್ತಿಯಿಂದ ಕಾಡುಗೊಲ್ಲರ ಸಾಂಸ್ಕೃತಿಕ ಆಚರಣೆಗಳ ಬಗ್ಗೆ ಕಳೆದ ಒಂದೆರಡು ದಶಕಗಳಿಂದ ಈ ರೀತಿಯಾಗಿರುವ ಅಧ್ಯಯನಗಳನ್ನು ಪ್ರಕಟಿಸ್ತಾ ಇದ್ದಾರೆ. ಅವರೇ ಸ್ವತಃ ಬಲ್ಲರಲ್ಲ, ಆದರೆ ಆ ಸಮುದಾಯದ ಬಗ್ಗೆ ಇರುವಂತಹ ಒಂದು ಒಡನಾಟ ಮತ್ತು ಅದೊಂದು ಬುಡಕಟ್ಟು ಸಮುದಾಯದ ಬಗ್ಗೆ ಇರುವಂತಹ ಕಾಳಜಿಯಿಂದಾಗಿ ಒಂದು ಲೇಖಕ ಸಹಜವಾದ ಅಧ್ಯಯನ ಸಹಜವಾಗಿರುವಂತಹ ಕುತೂಹಲ ಅವರಿಂದ ಈ ರೀತಿಯಾಗಿರುವಂತಹ ಒಂದು ಅಪರೂಪದ ಕೃತಿಯನ್ನ ನಮಗೆ ರೂಪಿಸಿಕೊಟ್ಟಿದೆ. ಕಾಡುಗೊಲ್ಲ ಸಮುದಾಯದ ಬಗ್ಗೆ, ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿಲ್ಲದಿರುವ ಹಲವು ವಿದ್ವಾಂಸರು ಹಿಂದೆ ಅಧ್ಯಯನಗಳನ್ನು ಮಾಡಿದ್ರು, ಆರಂಭಿಸಿದ್ರು. ಟಿ ಎಂ ಶಂಕರನಾರಾಯಣ ಅವರು, ಕಾಳೇಗೌಡ ನಾಗವಾರ ಅವರು, ನಮ್ಮ ಇಲ್ಲಿಯದೇ ಚಳ್ಳಕೆರೆ ತಾಲೂಕಿನ ವಿದ್ವಾಂಸರಾದಂಥ ಡಾಕ್ಟರ್ ಗಿರಸಾಬಳ್ಳಿ ಶಿವಣ್ಣ ಅವರು, ಅನೂರು ಕೃಷ್ಣಮೂರ್ತಿಯವರು ಹಲವು ಸಲ ಈ ರೀತಿಯಾಗಿರುವಂತಹ ಅಧ್ಯಯನಗಳನ್ನು ಮಾಡಿದರು. ಆ ನಂತರದಲ್ಲಿ ಸ್ವತಃ ಅದೇ ಸಮುದಾಯದಲ್ಲಿ ಹುಟ್ಟಿ ಬಂದಿರುವಂತಹ ನಮ್ಮ ಮಲ್ಲಿಕಾರ್ಜುನ ಕಲಮರಹಳ್ಳಿ ಮತ್ತು ಇತರ ಆ ಬಗೆಯ ವಿದ್ವಾಂಸರು ಬಹಳ ವಿಸ್ತಾರವಾಗಿರುವಂತಹ, ತಲಸ್ಪರ್ಶಿಯಾಗಿರುವಂತಹ ಅಧ್ಯಯನಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಇನ್ನೂ ಮಾಡಬೇಕಾದದ್ದು ಎಷ್ಟೋ ಮಿಕ್ಕಿದೆಯೇನೋ ಅಂತ ನನ್ನ ಭಾವ. ಇದು ಸಂಖ್ಯಾತ್ಮಕವಾಗಿ ಕರ್ನಾಟಕದಲ್ಲಿ ತೀರಾ ದೊಡ್ಡ ಗಣನೀಯ ಸಂಖ್ಯೆಯಲ್ಲಿರುವಂತಹ ಬುಡಕಟ್ಟು ಅಲ್ಲದೇ ಇರಬಹುದು ಸಂಖ್ಯಾತ್ಮಕವಾಗಿ, ಆದರೆ ಸಾಂಸ್ಕೃತಿಕ ಮಹತ್ವದ ದೃಷ್ಟಿಯಿಂದ, ಇದಕ್ಕಿರುವ ಚಾರಿತ್ರಿಕ ಹಿನ್ನೆಲೆಯಿಂದ ಈ ಕರ್ನಾಟಕ ಸಮಾಜಕ್ಕೆ ಹಲವು ಬಗೆಯ ಪಶುಪಾಲಕ ತಳಿಗಳನ್ನು ಮತ್ತು ಕುರಿ ತಳಿಗಳನ್ನು ಬೆಳೆಸಿ ಆಗಿನಿಂದಲೂ ಕೂಡ ಪಶುಪಾಲನೆ ನಡೆಸಿಕೊಂಡು ಬಂದಿರುವಂತಹ ಒಂದು ಅನನ್ಯ ಬುಡಕಟ್ಟಾಗಿ ಅದಕ್ಕೆ ಒಂದು ವಿಶಿಷ್ಟವಾಗಿರುವಂತಹ ಸ್ಥಾನ ಇದೆ ಅಂತ ನನ್ನ ಭಾವನೆ. ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಹಲವು ಬುಡಕಟ್ಟುಗಳು ಯಾವುದಿದೆ ಸಾಂಸ್ಕೃತಿಕವಾಗಿ, ಅಂತಹ ಬುಡಕಟ್ಟುಗಳ ನಡುವೆ ಈ ಚಿತ್ರದುರ್ಗ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆಯ ಪ್ರದೇಶದಲ್ಲಿ ಸಾಂದ್ರವಾಗಿ, ಬಳ್ಳಾರಿ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಸ್ವಲ್ಪ ಅಲ್ಲಲ್ಲಿ ಚೆದರಿದಂತೆ ಕರ್ನಾಟಕದ ಇನ್ನೂ ಹಲವು ಜಿಲ್ಲೆಗಳಲ್ಲೂ ಕೂಡ ನೆಲೆಸಿರುವಂತಹ ಬುಡಕಟ್ಟಿನ ಒಟ್ಟಾರೆ ಬದುಕಿನ ಕ್ರಮ ಏನಿದೆ, ಅವರು ಪಶುಸಂಗೋಪನೆ, ಕುರಿಪಾಲನೆಯಲ್ಲಿ ಅವರು ಕ್ರಮಿಸುವಂತಹ ಒಂದು ಕಾಲ್ನಡಿಗೆಯ ಹಾದಿ ಹೇಗಿದೆ, ಅಲ್ಲಿ ಅವರ ಜೀವನ ಕ್ರಮ ಹೇಗಿರುತ್ತೆ, ಅಲ್ಲಿ ಅವರ ಕಷ್ಟ ನಿಷ್ಠುರಗಳು ಏನಿದೆ, ಅಥವಾ ಅವರ ದೈವಗಳ ವಿಶಿಷ್ಟ ಆಚರಣೆಗಳು ಹೇಗೆ, ಅದನ್ನು ಯಾವ ರೀತಿಯಲ್ಲಿ ಆಚರಿಸ್ತಾರೆ ಇತ್ಯಾದಿ ಹಲವು ಅಂಶಗಳನ್ನು ಒಂದು ಅಚ್ಚುಕಟ್ಟಾಗಿರುವ ಲೇಖನ ಸ್ವರೂಪದಲ್ಲಿ ಜಿ.ವಿ. ಆನಂದಮೂರ್ತಿಯವರು ಇದರಲ್ಲಿ ಕಟ್ಟಿಕೊಟ್ಟಿದ್ದಾರೆ. ನಮ್ಮ ಜೊತೆ ಕಾರಲ್ಲಿ ಹೇಳ್ತಿದ್ರು, ಈ ತಾಯಿ ಕಟ್ಟೆ ಮನೆ ಹೆಸರಲ್ಲಿ ತಂದೆ ಕಟ್ಟೆ ಮನೆ ಮತ್ತೊಂದು ಅನ್ನೋ ರೀತಿಯ ವಿವರಣೆಯನ್ನ ಇದರಲ್ಲಿ ನಾವು ಕಾಣಬಹುದಾಗಿದೆ. ಅದು ಅಷ್ಟು ಸೂಕ್ತವಾದದ್ದಲ್ಲ. ಆ ರೀತಿಯಾಗಿರುವಂತಹ ಒಂದು ಹೆಸರುಗಳ ಬಳಕೆ ನನ್ನ ನಡುವೆ ಇಲ್ಲ ಅಂತ ಅಂದು, ಅದರಿಂದ ನಾನು ಅಂದೆ ಕೆಲವು ಸಲ ಅದು ಸ್ವತಃ ಆನಂದಮೂರ್ತಿಯವರಿಗೆ ಯಾರು ವಕ್ತೃಗಳಾಗಿ ಸಿಕ್ಕಿದ್ದಾರೆ, ಮಾಹಿತಿಯನ್ನು ಕೊಡುವವರಾಗಿರ್ತಾರೆ, ಅವರು ಹೇಳಿರುವ ಮಾಹಿತಿಯಿಂದಾಗಿ ಅವರು ಆ ರೀತಿಯಾದ ಬರವಣಿಗೆಯನ್ನು ಮಾಡಬಹುದು. ಯಾಕಂದ್ರೆ ಅವರು ಸ್ವತಃ ಬುಡಕಟ್ಟುವವರಲ್ಲ, ಅದರಿಂದ ಅವರಿಗೆ ಆ ರೀತಿಯಾದ ಕೆಲವು ಸಣ್ಣ ಪುಟ್ಟ ವಿವರಗಳಲ್ಲಿ ಯಾವ ವ್ಯತ್ಯಾಸಗಳು ಆಗಿರಬಹುದು. ಏನೇ ಆದಾಗಲೂ ಕೂಡ ಅವರ ಜೀವನ ಕ್ರಮವನ್ನು ಖುದ್ದಾಗಿ ಅದರಲ್ಲಿ ಪಾಲ್ಗೊಂಡು ಹೋಗಿ ಕಂಡು ಅವರ ಜೊತೆಗೆ ಇದ್ದು ಊಟ ಮಾಡಿ ಅವರದ್ದೇ ಡೇರೆಗಳ ಸುತ್ತಮುತ್ತ ಮಲಗಿ ಕಾಲ್ನಡಿಗೆಯಲ್ಲೂ ಚಲಿಸಿ ಒಬ್ಬ ವಿದ್ವಾಂಸರಾಗಿರೋರು, ಜೊತೆಗೆ ಈ ನಿಸರ್ಗ ಗೋವಿಂದರಾಜ ಕ್ಯಾಮರಾ ಪರಿಕರಗಳ ಸಮೇತವಾಗಿ ಹೋಗಿ ಅಪೂರ್ವ
ಅಪರೂಪವಾಗಿರುವಂತಹ ಫೋಟೋಗ್ರಫಿ. ಇದು ಕೇವಲ ಈ ಪುಸ್ತಕಕ್ಕೋಸ್ಕರವಾಗಿ ಮಾತ್ರ ಅಲ್ಲ, ನಿಸರ್ಗ ಗೋವಿಂದರಾಜು ಬಹಳ ಅಪರೂಪವಾಗಿ ಇರುವಂತಹ ಗುಬ್ಬಗಳ ಫೋಟೋ, ದೇವರ ಗುಡಿಗಳ ಫೋಟೋ, ಆ ಜಾತ್ರೆಗಳ ಆಚರಣೆಯ ಫೋಟೋಗಳನ್ನು ಮಾಡಿದ್ದಾರೆ. ಇಷ್ಟರಲ್ಲಿ ಅದೊಂದು ಪುಸ್ತಕವಾಗಿಯೂ ಬರಲಿದೆ ಅಂತ ಕೂಡ ಅವ್ರು ಹೇಳಿದ್ರು. ಬಹಳ ಒಳ್ಳೆಯ ಪುಸ್ತಕ. ಒಂದು ಸಾಂಸ್ಕೃತಿಕ ಅಧ್ಯಯನಕ್ಕೆ ಈ ಅಧ್ಯಯನ ಕ್ರಮದಲ್ಲೇ ಒಂದು ವಿಶಿಷ್ಟತೆ ಇದೆ ಅಂತ ನಾನು ಹೇಳ್ತೀನಿ. ಒಂದು ನಾವು ಅಧ್ಯಯನಗಳನ್ನು ಮಾಡಬೇಕಾದ್ರೆ ಒಂದು ಫೀಲ್ಡ್ ವರ್ಕ್ ಅಂತ ಮಾಡ್ತೀವಿ, ಇನ್ನೊಂದು ಲೈಬ್ರರಿ ರಿಸರ್ಚ್ ಅಂತ ಮಾಡ್ತೀವಿ. ಇದು ಸ್ವತಃ ಆ ಸಮುದಾಯಗಳ ಜೊತೆಗೆ ಇವರು ಕೂಡ ಅವರು ಮಂದೆ ಬಿಟ್ಟಲಿಗೆ ಹೋಗಿದ್ದಾರೆ. ದೂರದ ಪ್ರದೇಶಗಳಿಗೆ, ಈ ಜಿಲ್ಲೆಯನ್ನು ದಾಟಿ ಬೇರೆ ಬೇರೆ ಪ್ರದೇಶಗಳಿಗೆಲ್ಲ ಹೋಗಿ ಅಲ್ಲಿ ಆ ಜನ ಹೇಗೆ ಬದುಕ್ತಾರೆ, ಅಲ್ಲಿ ಸುತ್ತ ಇರುವಂತಹ ಗ್ರಾಮಗಳು ಅವರ ಜೊತೆಗೆ ಅವರ ಒಡನಾಟ ಹೇಗೆ, ಅದರಿಂದ ಇವರಿಗೆ ಬರುವಂತಹ ಆದಾಯ ಏನು, ಆಪತ್ತುಗಳೇನು, ಎಲ್ಲವನ್ನು ಕೂಡ ಮನೋಜ್ಞವಾಗಿ ಪತ್ರಿಕೆಗಳಲ್ಲಿ ಬರುವಂತಹ ಲೇಖನಗಳ ರೂಪದಲ್ಲಿ ಅವರನ್ನು ಕಟ್ಟಿಕೊಟ್ಟಿದ್ದಾರೆ. ನಾವು ಇನ್ನಷ್ಟು ವಿಸ್ತರಿಸಿ ಮತ್ತಷ್ಟು ಮಹತ್ವದ ವಿದ್ವತ್ ಅಧ್ಯಯನಗಳನ್ನಾಗಿ ಬೆಳೆಸೋದಕ್ಕೆ ಏನು ಸಾಧ್ಯತೆ ಇದೆ ಅದನ್ನು ಜಿ.ವಿ. ಆನಂದ ಮೂರ್ತಿ ಅವರು ಮಾಡಬಹುದು, ಅಥವಾ ಸ್ವತಃ ಕಾಡುಗೊಲ್ಲ ಬುಡಕಟ್ಟಿನಲ್ಲಿ ಈಗ ಹೊಸ ತಲೆಮಾರಲ್ಲಿ ಮೂಡಿ ಬಂದಿರುವಂತಹ ವಿದ್ಯಾವಂತರು ಯಾರಿದ್ದಾರೆ, MA PhDಗಳನ್ನು ಮಾಡಿರೋರು, ಅವರು ಕೂಡ ಇದನ್ನು ಮಾಡಬಹುದು. ಅದು ಇದನ್ನು ಅಗತ್ಯವಾಗಿ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಗುಂತರ್ ಡಿ ಸೊಂತೆಮರ್ ಅನ್ನುವಂತಹ ಒಬ್ಬ ವಿದ್ವಾಂಸ ಜರ್ಮನಿಯಿಂದ ಬಂದು ಮಹಾರಾಷ್ಟ್ರದ ಪಶುಪಾಲಕ ಬುಡಕಟ್ಟುಗಳ ಬಗ್ಗೆ ಬಹಳ ತಲಸ್ಪರ್ಶಿಯಾದ ಅಧ್ಯಯನವನ್ನು ಮಾಡಿದರು. ಇಲ್ಲಿಗೆ ಅದು 20 ವರ್ಷ ಆಗಿರಬೇಕು. ಆತ ತೀರಿಯೂ ಹೋದ. ಆತ ಅನುಭವಿಸಿರುವ ಕಷ್ಟ ನಷ್ಟಗಳ ಕಾರಣ ಚಿಕ್ಕ ವಯಸ್ಸಿಗೆ ಪ್ರಾಣವನ್ನು ಕೂಡ ಕೊಡಬೇಕಾಗಿತ್ತು. ಸ್ವತಃ ಎಲ್ಲೆಲ್ಲಿ ಆ ದೈವತಾರ ಆಚರಣೆಗಳಿದೆ, ಎಲ್ಲಿ ಗುಡಿಗಳು, ವಿಚಾರಗಳನ್ನ ಈ ಒಂದು ಕರಿಮಲೆಯಿಂದ ಕೊಂಕಿ ಜರಮಲೆವರೆಗೆ ಅಂತ ಹೇಳಿ ಏನು ಬುಕ್ ಇದೆ, ಇದರ ಬಗ್ಗೆ ಅವರು ವಿಸ್ತಾರವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವರಷ್ಟು ವಿಸ್ತಾರವಾಗಿ ವಿವರಣೆಗಳನ್ನು ನಾನು ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವರಾದ ರೀತಿಯಲ್ಲಿ ಅವರು ಏನೆಲ್ಲ ಈ ಪುಸ್ತಕದಲ್ಲಿ ಇದೆ, ಜೊತೆಗೆ ಅವರು ವಿಶ್ಲೇಷಣೆ ಕೂಡ ಮಾಡಿದ್ದಾರೆ. ಯಾಕಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಸೇರಿ ಬೇರೆ ಬೇರೆ, ಈಗಾಗಲೇ ಕರಿಮಲೆಯಿಂದ ಕೊಂಕಿ ಜರಮಲೆ ಅಂದರೆ ಬಹುಶಃ ಬಳ್ಳಾರಿ ಜಿಲ್ಲೆಯಿಂದ ಚಿತ್ರದುರ್ಗ ಜಿಲ್ಲೆ ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥ ಕಾಡುಗೊಲ್ಲರ ಒಂದು ಸಂಸ್ಕೃತಿಯನ್ನು ಅವರ ಇಲ್ಲಿ ಪುಸ್ತಕದಲ್ಲಿ ಬಿಂಬಿಸಿದ್ದಾರೆ. ಬಹುಶಃ ನಾನು ಕಂಡಂತೆ ನಾನು ಈ ಕ್ಷೇತ್ರದ ಶಾಸಕನಾಗಿ ಈಗಾಗಲೇ 13 ವರ್ಷ ನಡೆಸಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಅವರ ಆಚರಣೆಗಳನ್ನು, ಅವರ ಒಂದು ಬದುಕನ್ನು, ಅವರ ಒಂದು ಏನು ನಮ್ಮ ಏನು ಹೇಳ್ತೀವಿ ಅವ್ರನ್ನ, ಬಹುಶಃ ಅವರು ಬಹಳಷ್ಟು ಮುಗ್ಧತೆ ಕೆಲವೊಂದು ಹಟ್ಟಿಗಳಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಏನು ಅವರು ಬರೆದಂಥ, ನಮ್ಮ ಆನಂದ ಮೂರ್ತಿ ಅವರು ಬರೆದಂಥ ಪುಸ್ತಕದಲ್ಲಿ ಅವರು 3 ಭಾಗಗಳಾಗಿ ಮಾಡಿದ್ದಾರೆ. ಒಂದು ಭಾಗದಲ್ಲಿ ಕಾಡುಗೊಲ್ಲ ಕುರಿಗಾಯಗಳೊಂದಿಗೆ ಪಯಣ, ಕಾಡುಗೊಲ್ಲರ ದೈವದ ಗುಬ್ಬಗಳು, ಇವೆಲ್ಲನೂ ಕೂಡ ಒಂದೊಂದಾಗಿ ನೋಡಿದಾಗ ಇದರಲ್ಲಿ ಬಹಳಷ್ಟು ವಿಷಯಗಳು ನಾವು ಚಳ್ಳಕೆರೆ ತಾಲೂಕಲ್ಲಿ ನೋಡ್ತೀವಿ, ಮತ್ತು ಚಿತ್ರದುರ್ಗ ಜಿಲ್ಲೆಯ ನಮ್ಮ ಯರಬಳ್ಳಿ ಇರ್ಬೋದು, ಜೊತೆಗೆ ನಮ್ಮ ತಾಲೂಕಿನ ಏನು ಸಾಧಕರೇನಿದ್ದಾರೆ ಅವ್ರ ಬಗ್ಗೆನೂ ಕೂಡ ಸಿರಿಯಮ್ಮ ಹಾಡುಗಾರ್ತಿ ಈಗ ಅವರು ಹಾಡನ್ನು ಕೂಡ ಹಾಡಿದ್ರು, ಅವ್ರ ಪ್ರತಿಭೆ ಏನಿದೆ ಅಂತ ತೋರಿಸಿದ್ರು. ಜೊತೆಗೆ ಕೋಲಾಟದ ನರಸಪ್ಪ ಅವರು ಕೂಡ ಇಲ್ಲಿ ಅವ್ರ ಬಗ್ಗೆ, ಅವರು ಮಾಡಿದಂಥ ಸಾಧನೆ ಬಗ್ಗೆ ಅವರನ್ನು ಕೂಡ ಇಲ್ಲಿ ಪ್ರಸ್ತುತಪಡಿಸಿದ್ರು ಹಾಡಿನ ಮುಖಾಂತರ. ಇಂಥ ಎಲ್ಲ ವಿಷಯಗಳನ್ನು ಅವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಜೊತೆಗೆ ಏನು ನಮ್ಮ ಚಿತ್ರದುರ್ಗ ಜಿಲ್ಲೆ ಬೇರೆ ಬೇರೆ ಭಾಗದಲ್ಲಿ ಈಗ ಜಯಪ್ರಕಾಶ್ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ಬುಡಕಟ್ಟು ಸಂಸ್ಕೃತಿಗಳು ಏನಿದೆ ಅದು ಬಹುಶಃ ನಮ್ಮ ನಾಯಕ ಸಮಾಜ ಇರ್ಬೋದು, ಬೇರೆ ಬೇರೆ ಸಮಾಜಗಳು ಬುಡಕಟ್ಟು ಸಂಸ್ಕೃತಿಯನ್ನು ಹೊಂದಿದಂಥವರು ಬಹುಶಃ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೇರೆ ಬೇರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆ ನಾವೆಲ್ಲ ಕಾಣ್ತಾ ಇದ್ದೀವಿ. ಖಂಡಿತವಾಗ್ಲೂ ಅವರ ಆಚರಣೆಗಳು ಮುಗ್ಧತೆಯಿಂದ ಕೂಡಿರುತ್ತದೆ. ಇಲ್ಲಿ ನಾವು ನೋಡಿದಾಗ ಗುಬ್ಬಗಳು, ನಾನು ಮಲ್ಲಿಕಾರ್ಜುನ ಅವ್ರು ಕೇಳ್ತಾ ಇದ್ದೆ, ಏನು ಗುಬ್ಬ ಅಂದರೆ ಈಗ ಕಾಡುಗೊಲ್ಲರ ದೈವದ ಗುಬ್ಬಗಳು. ಬಹುಶಃ ಇಂಥ ದೈವದ ಗುಬ್ಬಗಳು ನಾನು ಸ್ವತಃ, ಯಾಕಂದರೆ ನಾನು ನಮ್ಮ ಪರಿಶಿಷ್ಟ ನಾಯಕ ಸಮಾಜದವರು ಕೂಡ ಇಲ್ಲಿ ನಂದಿವಾಳ
ಭಾಗದಲ್ಲಿರ್ಬೋದು, ಕೆಲವೊಂದು ಹಟ್ಟಿಗಳಲ್ಲಿ ಅದೇ ತರ ದೇವಸ್ಥಾನಗಳು ಇರ್ತಕ್ಕಂಥದ್ದು. ಹಾ? ಬಂಗಾರ ದೇವರಂಟಿದೆ. ನಮ್ಮಲ್ಲಿ ಕೂಡ ನಾನು ನಮ್ಮ ಮನೆ ದೇವರು ಕಾನಮಣಗಿ ಕೂಡ್ಲಿಗಿ ತಾಲೂಕಿನ ಕಾನಮೊಳಗ ಅಂತ ಹೇಳಿ ಅಲ್ಲಿನೂ ಕೂಡ ಇದೇ ತರ ದೇವರು ನಮ್ಮ ಓಬಳೇಶ್ವರ ದೇವರು. ಆ ದೇವಸ್ಥಾನವನ್ನ ಇತ್ತೀಚೆಗೆ ನಾವು ಅದನ್ನ ಕಟ್ಟಿದೀವಿ. ಹಾಗಾಗಿ ಒಟ್ಟಾರೆಯಾಗಿ ಆ ಬುಡಕಟ್ಟು ಸಂಸ್ಕೃತಿಯನ್ನ ಏನೆಲ್ಲ ಯಾವ ರೀತಿಯಾದ ಆಚರಣೆಗಳಿದೆ, ವಿಶೇಷವಾಗಿ ಕಾಡುಗಳ ಬಗ್ಗೆ ಈ ಪುಸ್ತಕದಲ್ಲಿ ಎಲ್ಲ ಬರೆದಿದ್ದಾರೆ. ಖಂಡಿತವಾಗ್ಲೂ ನಾನು ಕೂಡ ಈ ಬುಕ್ಕನ್ನ ಓದಂತ ಕೆಲಸ ಮಾಡ್ತೀನಿ. ವಿಶೇಷವಾಗಿ ಈ ಬುಕ್ಕನ್ನು ಬರಲಿಕ್ಕೆ ನಮ್ಮ ನಿಸರ್ಗ ಗೋವಿಂದರಾಜ್ ಅವರು ಛಾಯಾಗ್ರಾಹಕರು, ಜೊತೆಗೆ ಸಾಹಿತ್ಯ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಹೊಂದವರು. ನಿಮ್ಮ PDO ಡಾಕ್ಟರ್ ಯಾವಾಗಪ್ಪ 2 ತಿಂಗಳಾಯ್ತು ಅವರು ಇಬ್ಬರು ಮತ್ತೆ ಅವ್ರ ಜೊತೆಗೆ ಬೇರೆಯವರೆಲ್ಲ ಸೇರಿ ಆನಂದ್ ಮೂರ್ತಿ ಅವ್ರನ್ನ 10 ವರ್ಷ ತಗೊಂಡ್ರೆ ನೀವು 10 ವರ್ಷದಿಂದ ಅಧ್ಯಯನ ಮಾಡಿದ್ರಿ. ಓಕೆ, 10 ವರ್ಷ ಇದನ್ನ ಸಂಚರಿಸಿ ಬೇರೆ ಬೇರೆ ಭಾಗದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಡುಗೊಲ್ಲರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲೆಲ್ಲನೂ ಕೂಡ ಹೋಗಿ ಒಂದು ಪ್ರಯಾಣವನ್ನ ಮಾಡಿ ಬುಕ್ಕನ್ನ ಬರೀಲಿಕ್ಕೆ ಎಲ್ಲ ಅಧ್ಯಯನ ಮಾಡಾದ್ಮೇಲೆ ಅವರು ಬರೆದಿದ್ದಾರೆ. ಖಂಡಿತವಾಗ್ಲೂ ಇದೊಂದು ಉಪಯುಕ್ತವಾದ ಮತ್ತು ಸಾಹಿತಿಗಳಿಗೆ ಇತಿಹಾಸವನ್ನ ತಿಳ್ಕೊಳ್ಳಲಿಕ್ಕೆ ಒಂದು ಮಾರ್ಗ, ಜೊತೆಗೆ ಒಂದು ಜನಾಂಗದ ಬಗ್ಗೆ, ಜನಾಂಗದವ್ರು ನಾವೇನು ನಮ್ಮ ಪೂರ್ವಾಶ್ರಮ ಏನಿದೆ, ಬಹುಶಃ ನಮಗೆಲ್ಲ ಈಗಿನ ಆಧುನಿಕ ಯುಗದಲ್ಲಿ ನಾವೆಲ್ಲ ಬಹಳಷ್ಟು ವ್ಯವಸ್ಥೆಯನ್ನು ನಾವು ಕಂಡಿದ್ದೀವಿ. ಆದರೆ ಆ ಸಂದರ್ಭದಲ್ಲಿ ಅವರು ಅವಿದ್ಯಾವಂತರಾದರೂ ಕೂಡ ಈಗಾಗಲೇ ನೋಡಿದ್ವಿ, ಇಬ್ಬರು ಹಿರಿಯರು ಅವರ ಬಹುಶಃ ನಾವೆಲ್ಲರೂ ಕೂಡ ಇವತ್ತು ಆರ್ಕೆಸ್ಟ್ರಾ ಇರ್ಬೋದು, ಬೇರೆ ಬೇರೆ ಇರ್ಬೋದು, ನಾವು ಮುಂದೆ ನೋಡ್ತಾನೆ ಆಡ್ತೀವಿ ಅಷ್ಟೇ. ಆದರೆ ಅವರು ಬಹುಶಃ 75-80 ವರ್ಷ ಇರ್ಬೋದು. ನಸಪ್ಪ ಅವ್ರಿಗೆ ಯಜಮಾನ ಎಷ್ಟು ಏಜ್ ನಿಮಗೆ? 82 ವರ್ಷದಲ್ಲಿ 82 ವರ್ಷದಲ್ಲಿ ಅವರ ಗಾಯನ ನಾವು ಜಯಪ್ರಕಾಶ್ ಸರ್ ಮಾತಾಡ್ತಾ ಇದ್ವಿ, ಬಹುಶಃ ಸ್ಟಾರ್ಟ್ ಆಗೈತೆ ಅದು ನಿಲ್ಸೋದು ಕಷ್ಟ ಆಗ್ತದಂತ. ಎಲ್ಲ ರಾಜ್ಯೋತ್ಸವ ಪ್ರಶಸ್ತಿಗಳಿರ್ಬೋದು, ಬೇರೆ ಬೇರೆ ನರಸಮ್ಮನವರಿಗೆ ಸಿರಿಯಜ್ಜಿ ಪ್ರಶಸ್ತಿ. ಯಾಕಂದ್ರೆ ನಮ್ಮ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹಳಷ್ಟು ವಿಷಯಗಳಲ್ಲಿ ಬಹಳಷ್ಟು ಇತಿಹಾಸವನ್ನ ಹೊಂದಿದ್ದೀವಿ. ಸಾಹಿತ್ಯ ವಿಷಯದಲ್ಲಂತೂ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊದಲ ಸ್ಥಾನ ಖಂಡಿತವಾಗೂ ಪಡೀತದೆ. ತಾರಾಸು ಇರ್ಬೋದು, ಇದನ್ನೇ ವೆಂಕಣ್ಣವರು ಇರ್ಬೋದು, ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರು ಇರ್ಬೋದು, ನಮ್ಮ ಜಾನಪದ ಕಲಾವಿದ ಸಿರಿಯಜ್ಜಿಯವರು ಇರ್ಬೋದು, ಇದನ್ನೇ ತಗೊಂಡಾಗ ಈಗ ಪ್ರಸ್ತುತದಲ್ಲಿ ಕೂಡ ನಮ್ಮಲ್ಲಿ ಸಾಹಿತಿಗಳು ಬಹಳಷ್ಟು ಜನ ಇದ್ದಾರೆ. ಖಂಡಿತವಾಗ್ಲೂ ಅಂತ ಒಂದು ವಿಷಯಕ್ಕೆ ಪೂರಕವಾದ ಇಂಥ ಒಂದು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾನು ಸಂತೋಷವಾಗಿ ಪಾಲ್ಗೊಂಡು ಇದರ